ಇವತ್ತು ಆಲೇನೆ ಅತ್ತೆ ನಿಮ್ಮ ದೊಡ್ಡ ಸೊಸೆ ಎಲ್ಗೋ ಹೊರಟಿದ್ದಾರೆ. ಎಲ್ಲ ಬೆಳಗ್ಗೆ ಎಲ್ಲ ಆಲೇನೆ ನೆಲಗಿಲ್ಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಆಲೆ ಎಲ್ಗೋ ಹೊರಟಿದ್ದಾರೆ. ಹೋಗ್ತಾಳೆ ಅವಳಿಗೆ ಮಕ್ಕಳಿಲ್ವನ ಅದಕ್ಕೆ ಅಲ್ಲಿ ಇಲ್ಲಿ ದೇವ್ರು ದಿಂಡ್ರು ಅದಕ್ಕೆ ಅವಳಕ್ಕೆ ದೇವ್ರಿಗೆ ಹೋಗೋದು ಅಲ್ಲಿಗೆ ಇಲ್ಲಿಗೆ ಹೋಗ್ತಾಳೆ. ಅಯ್ಯೋ ತಾಯಿ ಅವಳಿಗೆ ಆಗಲ್ಲ ಹೇಳು. ಅಲ್ಲಿಯೋ ಸಂದಿನ ಆತು. ಏನಮ್ಮ ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ. ಸುಮ್ಮನೆ ನಾನು ನಮ್ಮ ಸೊಸೆ ಮಾತಾಡ್ತಿದ್ವಿ ಕಣ್ಲಲ್ ತಮ್ಮ. ನಾನು ನನ್ನ ಸೊಸೆ ಮಾತಾಡ್ತಿದ್ವಿ. ಇವ್ರಮ್ಮಯ್ಯ ಮಾತಾಡ್ಸಲ್ಲ, ನಾವೇ ಚೆನ್ನಾಗಿ ನೋಡ್ಕೊಂತೀವಿ ಅವಳು. ಅವಳ್ಕೆಂತಮ್ಮ ಮಾತಾಡ್ಸಲ್ಲ. ಅಮ್ಮಯ್ಯ ಬೈಕೆಂತಿದ್ಲಮ್ಮ. ನಾವು ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡೋಣ ಅಂತಿದ್ವಿ. ಮನ್ಯಾಳ ಮುಂಡೆ ಹೋಗಂತ ಅನ್ನ ಮದುವೆ ಆದ್ಲು ಅಂತ ಹೇಳಿ ಬೈಕೆಂತಿದ್ಲು. ಹೋಗಿ ಆತ ಇಲ್ಲ 3 ಜನ ಗಂಡು ಹುಡುಗರು ಅಂತಾರನ್ನ ಮದುವೆ ಆಗ್ಬಿಟ್ಲು ಹೋಗಿ ಅಂತ ಹೇಳಿ ಬೈಕೆಂತಿತ್ತು ನಿಮ್ಮ ಅಮ್ಮ ಕೆಂಚಮ್ಮ. ಬೈಕಂಬ್ಲೇಳಿ ಬಿಡು. ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗಿದ್ದೀನಿ, ಸಾಕು. ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಬತ್ತಲ್ಲ ಅಷ್ಟೇ ಸಾಕು. ಬೇಬಿ ಬೇಬಿ ಬರ್ತೀಯಾ? ದೇವಸ್ಥಾನಕ್ಕೆ ಹೋಗಿ ಬರೋಣ? ಇಲ್ಲಾಗ ನಾನೇನಕ್ಕೆ ಬರೋಣ ದೇವಸ್ಥಾನಕ್ಕೆ? ನಿನಗೆ ತಾನೇ ಮಕ್ಕಳಿಲ್ಲ, ನೀನು ದೇವಸ್ಥಾನಕ್ಕೆ ಹೋಗ್ಬಾ. ನಾನು ಇನ್ನೇನಕ್ಕೆ ಬರೋಣ ಹೇಳು? ನನಗೆ ಮಕ್ಕಳೆಲ್ಲ ಆಗ್ತವೆ, ನಿನಗೆ ಮಕ್ಕಳಿಲ್ವಲ್ಲ ಅದಕ್ಕೆ ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ? ಹೋಗು, ನೀನು ತಾನೇ ಹೋಗ್ಬೇಕಾಗಿರೋಳು, ನಿನಗೆ ಮಕ್ಕಳಿಲ್ವಲ್ಲ ಅದಕ್ಕೆ. ನೀನು ಪದೇ ಆ ರೀತಿ ಮಾತಾಡಬೇಡ. ನಾನು ಚೆನ್ನಾಗಿರ್ಬೇಕು, ನಿನ್ನ ಜೊತೆ ಇರೋರಿಬ್ರು ಸೊಸೆಯರು ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಚೆನ್ನಾಗಿರ್ಬೇಕು ಅಂತ ಬಂದಂಗೆಲ್ಲ ನೀನು ಆಗ್ಲೆಲ್ಲ ಮಕ್ಕಳಿಲ್ಲ ಅಂತೇಳಿ ಸುಚ್ಚಿ ಮಾತಾಡ್ತೀಯಲ್ಲ, ಗೊತ್ತಾಗೋದಿಲ್ವಾ ನಿನಗೆ? ಯಾಕಂಗೆ ಮಾತಾಡ್ತೀಯ ನೀನು? ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಕರೆದಿದ್ದಕ್ಕೆ ನಿನಗೆ ಮಕ್ಕಳಿಲ್ಲ ನೀನು ಹೋಗು ಅಂತ ಹೇಳ್ತೀಯಲ್ಲ, ಅವಳು ಇರೋದೇ ಹೇಳ್ಕಣೆ. ನಿನಗೆ ಮಕ್ಕಳಿಲ್ಲ, ನೀನು ದೇವ್ರಿಗೆ ಹೋಗ್ತಾ ಇದೆಯಾ ಹೋಗು ಅಂತ ಹೇಳಿದ್ಲು. ಅವಳು ಇನ್ನೇನಕ್ಕೆ ಬರ್ತಾಳೆ ಹೇಳು? ಹೋಗು ಇರತ್ತ, ಯಾಕೆ ಗುದ್ದಾಡ್ತೀರ? ನೋಡಕ್ಕ ನೋಡಲ್ಲಿ ಯಾವಾಗ್ಲೂ ಮಕ್ಕಳಿಲ್ಲ, ನಿನಗೆ ಮಕ್ಕಳಿಲ್ಲ ಅಂತಾಳೆ. ಮಕ್ಕಳಿಲ್ದಾರೆ ದೇವಸ್ಥಾನಕ್ಕೆ ಹೋಗೋದು? ಇದ್ರೂ ಹೋಗ್ಬೇಕು, ಇಲ್ದಿದ್ರು ಹೋಗ್ಬೇಕು. ದೇವ್ರ ಹತ್ರ ದೇವರು ಕಾಪಾಡಪ್ಪ, ನೀವು ಏನೋ ಒಂದು ತನ್ನ ಕೊಟ್ಟಿದ್ಯಾ ಉಳಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಕೈ ಮುಗಿಯೋಕ್ಕೆ ದೇವ್ರಿಗೆ ಹೋಗ್ಬೇಕು. ಮಕ್ಕಳಿಲ್ಲ ಅಂತ ಆದರೂ ದೇವಸ್ಥಾನಕ್ಕೆ ಹೋಗ್ತಾರೆ ಯಾರನ್ನ? ಅಯ್ಯೋ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರೇನೆ ಮಕ್ಕಳಿಲ್ಲ ಅಂತಾಳೆ. ಒಂದೇನ ತಗೋಬೇಕು, ಒಂದೇನ ನೋಡಬೇಕು ಅಂತ ಕರೆದಾಗ ಏನೇನೋ ಬಟ್ಟೆ ಬಂದಿದ್ವು, ಹುಡುಗರು ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿರೋ ಬಂದವೆ ಅಂತಂದ್ರೆ ಬಿಡಕ್ಕ ನೀನು ಮಕ್ಕಳಿಲ್ಲ ಅಂತಾಳೆ. ಎಲ್ಲದಕ್ಕೂ ಸುಚ್ಚಿ ಮಾತಾಡ್ತಾಳೆ, ನೀನು ಮಕ್ಕಳಿಲ್ಲ ಅಂತ ಹೇಳಿ. ಮತ್ತೆ ಇನ್ನೇನು ಮಾಡೋಣಕ್ಕ? ನಿಂದೊಳೆ ಚೆನ್ನಾಗಾಯ್ತಪ್ಪ. ಮತ್ತೆ ನಿನಗೆ ಮಕ್ಕಳೆಲ್ಲ ಮರಿಯಿಲ್ಲ. ನಿನ್ನೆ ಸಹ ಹುಡುಗರ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿರೋ ಬಂದವೆ ಮಕ್ಕಳ ಬಟ್ಟೆಗಳು ಅಂತಂದೆ. ಅದಕ್ಕೆ ನೀನು ಮಕ್ಕಳೆಲ್ಲ ಬಿಡಕ್ಕೆ ಇನ್ನೇನು ತಾಂತೀಯಾ ಅಂತಂದೆ. ಮಕ್ಕಳಿಲ್ಲ ಅಂಬೋದು ಮತ್ತೆ ಇದ್ದಾವೆ ಅಂತ ಹೇಳಕ್ಕ ಓದಿದ್ದಿದ್ರೆ ಬಿಡಕ್ಕ ತಗೊಳಕ ನಿನ್ನ ಮಗಳಿಗೋ ಮಗನಿಗೋ ತಗೊಳಕ ಅಂತ ಹೇಳ್ತಿದ್ದೆ. ಮಕ್ಕಳಿಲ್ಲದ್ಮೇಲೆ ಹಂಗೆ ಮತ್ತೆ ಅಂಬೋದು. ಶ್ರೀದೇವಿ ನೀನು ಸುಮ್ಮನೆ ಯಾವ ದೇವ್ರಿಗೆ ಹೋಗಿ ಯಾವ ಆಸ್ಪತ್ರೆಗೆ ಹೋಗಿ ಏನು ತೋರಿಸ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ, ನಿನ್ನ ಮಕ್ಕಳಾಗಲ್ಲ, ಸುಮ್ಕಿರು. ಅಲ್ಲಿ ದಿನ ಆತು ಮದುವೆ ಆಗಾಲೇನಿ, ಒಂದು 7-8 ವರ್ಷ ಆಗ್ತಾ ಬಂತು. 7-8 ವರ್ಷ ಆದ್ರೂ ನಿನ್ನ ಮಕ್ಕಳಾಗಿಲ್ಲ, ಸುಮ್ಕಿರು, ಎಲ್ಗೂ ಹೋಗ್ಬೇಡ. ಬೇಬಿ ಸರಿಯಾಗಿ ಹೇಳ್ತಾ ಇದ್ದಾಳೆ. ಸುಮ್ಮನೆ ನೀನು ಎಲ್ಲಿ ಹೋದ್ರೂ ಆಗಲ್ಲ ಕಣಕ್ಕ ಅಂತ ಹೇಳಿ ಸುಮ್ಮನಿರು, ಎಲ್ಲೂ ಹೋಗ್ಬೇಡ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ರಿಸ್ಕ್ ತಗೊಂತೀಯ? ಸುಮ್ಮನೆ ಅಲ್ಲೂ ಇಲ್ಲೂ ದೇವ್ರಿಗೂ ದಿಂಡ್ರಿಗೂ ಅಂತ ಹೋಗಿ ಅದೇ ಇರೋದು ಹೇಳಿದ್ರೆ ಇವತ್ತು ನೀನು ನೋಡಿ ಎಷ್ಟು ಸಿಟ್ಟು ಬರುತ್ತೆ. ಹಂಗೆಲ್ಲ ಸುಚ್ಚಿ ಮಾತಾಡ್ತಾ ಇದೆಯಾ ನೀನು? ಹಂಗೆಲ್ಲ ಮಾತಾಡಬೇಡ ನೀನು. ಯಾಕೆ ಹಂಗೆ ಮಾತಾಡ್ತೀಯ ನೀನು? ಯಾವಾಗಲೂ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಇಲ್ಲದಿನ್ನೇನಂತಾರೆ ಬಿಡಿ ಶ್ರೀದೇವಿ, ಅದು ಯಾಕೆ ಸಿಟ್ಟಾಗ್ತೀಯ ಅವಳ ಮೇಲೆ? ಅಕ್ಕ ನಾನು ಇಲ್ಲಿ ಇರೋದಕ್ಕೆ ನಾನು ನನ್ನ ಗಂಡ ಸಿಟ್ಟು ಮಾಡ್ಕೊತಾ ಇದ್ದೀರಾ? ನೀವು ನನ್ನ ಗಂಡಂತ ದುಡ್ಡು ಇಸ್ಕೊಂತಾ ಇರೋದಲ್ದಲೇ ನನ್ನ ಮೇಲೆ ಜೋರು ಮಾಡ್ತೀರಾ? ಏನು ಕನಾಗಲಿ ಅಕ್ಕ ಕೊಡಕ್ಕ ಅಂತೇಳಿ ನಿಮ್ಮ ಹತ್ರ ಕೈ ಒಡ್ಡಿ ಇಸ್ಕೋಬೇಕು. ನನಗೆ ಅದು ಇಷ್ಟ ಇಲ್ಲ. ನಾವು ಬೇರೆ ಹೋಗ್ತೀವಕ್ಕ, ನಾವು ಬೇರೆ ಹೋಗ್ತೀವಿ. ಮನೆಯಾಗೆಲ್ಲ ಖರ್ಚೈತೆ, ಸಾಲ ಐತೆ, ಸಾಲ ಎಲ್ಲ ತೀರಿಸ್ಬೇಕು. ಅದಕ್ಕೆ ಮತ್ತೆ ಎಲ್ಲ ದುಡ್ಡು ಕೊಡ್ತಾ ಇರೋದು, ಸಾಲ ಐತೆ ನೋಡಿ. ನಾನು ಅವಾಗ ಯಾವಾಗ ಮಾಡ್ತಿರ್ಬೇಕಾರಿ ನೀನು ಸಾಲ ಮಾಡ್ತೀಯ ಕಾಣತ್ತೆ ಅಂತ ನನ್ನ ತಗೊಳ್ ಕಿತ್ಕೊಂಡು ಇವಾಗ ಹೆಂಗೆ ಮತ್ತೆ ಸಾಲ ಆಗುತ್ತೆ? ನೀನು ಏನಾನ ಶ್ರೀದೇವಿ ಒಟ್ಟುನು ಎಲ್ಲ ದುಡ್ಡೆಲ್ಲ ಏನು ಮಾಡ್ತೀಯ? ನಮ್ಮ ಹುಡುಗರು 3 ದುಡ್ಡು ತಂದು ಕೊಡ್ತಾರೆ. ಅಕ್ಕೆ ಅವರು ಬೇರೆ ಹೋಗ್ತಾರಂತೆ. ಅವಳು ಸೈಸ್ಕೆ ಮೇಲೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳಿ? ನಿನ್ನ ಗಂಡನೇ ಅವಳ ಕೈಗೆ ದುಡ್ಡು ತಂದು ಕೊಡಂಗಿದ್ರೆ ನೀನು ಸುಮ್ಮನೆ ಇರ್ತಿದ್ದೆ. ಅವರು ಬೇರೆ ಹೋಗ್ತಾರಂತ ಹೇಳು, ಬೇರೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಅವ್ರನ್ನ ಬೇರೆ ಕೊಡು, ಅವ್ರ ದುಡ್ಡು ಅವ್ರಿಗೆ ಕೊಡು. ನಾವು ಬೇರೆ ಹೋಗ್ತೀವಿ ಕಣಕ್ಕ, ನಮ್ಮ ಕೈಲೇ ಇರೋಕ್ಕಾಗಲ್ಲ ಇಲ್ಲಿ. ನನ್ನ ಗಂಡ ದುಡ್ದು ನಿಮ್ಮ ಕೈಗೆ ತಂದು ಕೊಡ್ತಾ ಇದ್ದಾನೆ, ಅದಕ್ಕೆ ಕೈಗೆ ಅಂದರೆ ಯಾವ ಹೆಣ್ತಾನೆ ಸುಮ್ಕಿರ್ತಾಳೆ? ಯಾರೂ ಸುಮ್ಕಿರೋದಿಲ್ಲ. ನಮಗೆ ಬೇರೆ ಕೊಡು, ನಾವು ಬೇರೆ ಹೋಗ್ತೀವಿ. ನಮ್ಮಮ್ಮಗೆ ಬರ್ದಿದ್ರು ಅಷ್ಟೇ, ನಾನು ನನ್ನ ಗಂಡ ನಾವೆಲ್ಲ ನಾವು ಮಾಡ್ಕೊಂಡು ಉಣ್ಕೊಂಡು ಇರ್ತೀವಿ. ಸಾಕು, ನಮ್ಮ ಅತ್ತೆ ಐತೆ, ನಮ್ಮ ಅತ್ತೆ ನೋಡ್ಕೊಂಬತ್ತೆ. ಇನ್ನೇನ ಅಂತಂಗ್ಳಂದ್ಮೇಲೆ ಬೇರೆ ಹೋಗ್ಲೇಬೇಕು, ಹೋಗ್ರಿ ಹೇಳೋಣ. ಅವ್ರು ಬಂದಾಗ ಕೇಳ್ದಂಗೆ ನನ್ನ ಗಂಡ ಬಂದಾಗ ನಾನಾಗಿ ಬಾಗ್ಲ ಕೊಡೋಳು? ನಮ್ಮ ಗಂಡ ಬಂದಮೇಲೆ ಕೇಳು, ನಿಮ್ಮ ಮಾವ ಬಂದಮೇಲೆ ಮಮ್ಮ ಭಾಗ ಕೊಡ್ರಿ ನಾವು ಬೇರೆ ಹೋಗ್ತೀವಿ ಅಂತ ನಿನ್ನ ಗಂಡಿಗೆ ಹೇಳು. ಕೇಳು ಅಂತ ಹೇಳಿ ಅವ್ರ ಅಣ್ಣನ. ನನ್ನೇನು ಕೇಳ್ತೀಯ ನೀನು? ನನ್ನೇನು ಕೇಳ್ತೀಯ ಅಂತ ಹೇಳಿ? ಅಲ್ಲ ನನ್ನೊಳೆ ಚೆನ್ನಾಗಿ ಕೇಳ್ತೀಯಲ್ಲ ನೀನು, ಭಾಗ ಕೊಡು ನಾವು ಬೇರೆ ಹೋಗ್ತೀವಿ ಅಂತ ಹೇಳಿ ನಮ್ಮನ್ನೊಳೆ ಚೆನ್ನಾಗಿ ಕೇಳ್ತೀಯಲ್ಲ ನೀನು. ಅಲ್ಲ ನಾನು ಕೊಡೋಳು, ನಾನೇನಾದರೂ ತಂದಿದ್ದೀನ ಕೊಡೋಕ್ಕೆ? ಅವ್ರನ್ನ ಕೇಳಬೇಕಪ್ಪ ನೀನು, ನನ್ನ ಯಾಕೆ ಕೇಳ್ತಾ ಇದೆಯಾ? ಹೋಗ್ಲಿ, ಅವ್ರು ಬಂದಾಗ ಕೇಳ್ತಾಳೆ ಅವಳೆಲ್ಲ. ಈಗ ಇನ್ಯಾಕೆ ಬೇರೆ ಹೋದ್ರೆ ಯಾವ್ದಿರಲ್ಲ, ಮದುವೆ ಆದಮೇಲೆ ಯಾವುದಾದ್ರೂ ಒಂದು ಬಂದೇ ಬರ್ತಾರೆ ಅಣ್ಣ ತಮ್ಮಗಳು ಅಂದಮೇಲೆ. ಅದಕ್ಕೇನೆ ಸುಮ್ಮನೆ ಬೇರೆ ಹೋದ್ರೆ ಯಾವುದಿರೋದಿಲ್ಲ.
ಸುಮ್ಮನೆ ನಿಮ್ಮ ಮಾಮ ಬಂದ್ಮೇಲೆ ಕೇಳಿ ಬೇರೆ ಇಸ್ಕೊಂಡತ್ತ ನಾನು ನೀನು ಎಲ್ಲ ಬೇರೆ ಇರ್ಬೋದು ಇವಳ್ತಾಗೆ ಇವಳು ಸವಾಸ್ ಬೇಡ ಇವಳು ಒಳ್ಳೆಯಳಲ್ಲ ಇವಳು ಮತ್ತೆ ಬೇರೆ ಹೋಗ್ರಿ ನಿಮ್ಮಮ್ಮ ಮಾತಾಡಿಸ್ಲಿಲ್ಲ ಅಂದ್ರೂ ನಿಮ್ಮ ಅತ್ತನ ಹೊಡ್ಕೊಂತಾಳೆ ಇನ್ನೇನು ಗಯ್ಯಮ್ಮನ ಹೊಡ್ಕೊಂತಾಳೆ ನಿಮ್ಮಮ್ಮ ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಸುಮ್ಮನೆ ಬೇಬಿ ಬೇರೆ ಹೋಗ್ರಿ ಅದಕ್ಕೆ ಕಣ ಆಂಟಿ ಸುಮ್ಮನೆ ಬೇರೆ ಹೋಗೋಣ ಅಂತೇಳಿ ಇವ್ರು ಸವಾಸ ಬೇಡ ಈ ಅಮ್ಮ ಒಂಥರ ಎಮ್ ಹೇಳ್ದಂಗೆ ಕೇಳಬೇಕು ಹೆಂಗೆ ಎಲ್ಲದಕ್ಕೂ ನಮ್ಮ ಮೇಲೆ ಜೋರು ಮಾಡುತ್ತೆ ಎಲ್ಲದಕ್ಕೂ ಎಮ್ ಹೇಳ್ದಂಗೆ ಕೇಳಬೇಕು ಯಾರು ಕೇಳ್ತಾರಕ್ಕ ಈಗ ಯಾರು ಕೇಳಲ್ಲ ಯಾರು ಕೇಳ್ತಾರೆ ಹೇಳಿ ಈ ಕಾಲದಾಗ ಯಾರು ಕೇಳಲ್ಲ ಕೇಳಬೇಡ್ರಿ ಸುಮ್ಮನೆ ಯಾರು ಕೇಳಲ್ಲ ಈ ಕಾಲದಾಗೆ ಯಾರು ಮಾತು ಯಾರು ಕೇಳಲ್ಲ ಅದ್ರಕ್ಕಿದ್ದು ವಾರ್ಗಿತ್ತರ ಮಾತು ಕೇಳ್ತಾರೆ ಯಪ್ಪ ಇಲ್ಲ ಅತ್ತೆ ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ವಾರ್ಗಿತ್ತು ಹೇಳ್ದಂಗೆ ಕೇಳ್ತಾರೆ ಯಾರು ಕೇಳಲ್ಲ ನೀನಾಗದಕ್ಕೆ ಇಷ್ಟು ದಿವಸ ಇದೆಯಾ ಸುಮ್ಮನೆ ಬೇರೆ ಹೋಗ್ರಿ ಹೇಳು ನಮ್ಮ ಶ್ರೀದೇವಿದು ಬೋಲ್ಜಾಂಬ ಒಳ್ಳೆಯಳಲ್ಲ ಅದಕ್ಕೆ ನಾನು ನನ್ನ ಸೊಸೆ ಅಲ್ಲ ನಾವು ಬೇರೆ ಹೋದ್ರೆ ಬೇರೆ ಇರ್ತೀವಿ ನಾವು ಅವನ್ತೀರ ನಾ ಇವ್ರ ತಾಗೆ ಇರ್ಲೇಳು ಇಲ್ಲಾಂದ್ರೆ ಅವನು ಬರಂಗಿದ್ರೆ ನಮ್ಮ ಜೊತೆಗೆ ಬೋರ್ಲೇಳು ಇವಳು ಬೇರೆ ಇಕ್ಬೇಕು ಇವಳನ್ನ ಇವಳನ್ನೇ ಮನೆಗಳಿಂದ ಇವಳನ್ನೇ ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋನು ಅದೇ ಮತ್ತೆ ಇವರೇ ಹೋಗ್ಲೇಳು ನಾನು ಈ ಮನೇಲೇ ಇರ್ತೀವಿ ನಾವು ಅವರೇ ಬೇರೆ ಮನೆ ಮಾಡ್ಕೊಂಡು ಇವರೇ ಹೋಗ್ಲೇಳು ನಮ್ಗೆ ಈ ಮನೆ ಬೇಕೇ ಬೇಕು ಅಷ್ಟೇ ನಾನೇ ಅಷ್ಟೇ ಹೇಳೋದು ಶ್ರೀದೇವಿಗೆ ಬೋಲ್ ಜಂಬ ಇತ್ತು ನಮ್ಮ ಬೇಬಿ ನಮ್ಮ ಸಾಸೆ ಬಂದಾಗಿಂದನೂ ಅಡಗಿಸ್ಯವಳೆ ಇವಳು ಬೋಲ್ ಜೋರು ಮಾಡಾಳು ನನ್ನ ಮೇಲೆ ಇವಳು ಒಳ್ಳೆಯಳಲ್ಲ ನನ್ನ ಸಣ್ಣ ಸೊಸೆ ನನ್ನ ದೊಡ್ಡ ಸೊಸೆ ಒಳ್ಳೆಯಳಲ್ಲ ನನ್ನ ಸಣ್ಣ ಸೊಸೆ ಒಳ್ಳೆಯಳು ನೋಡ್ತಾ ಇರಿ ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು